5 seconds. ಸ್ಟಾರ್ಟ್. 2023 ಆಗಸ್ಟ್ 15ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ನಗರದ ಸಿವಿಲ್ ಕೋರ್ಟ್ನಲ್ಲಿ ಇಂದಿರಾನಗರದ ನಿವಾಸಿ ಶ್ರೀಮತಿ ಲತಾ ಅವರು ವಕೀಲರಾದ ಶ್ರೀ ನರಸಿಂಹ ಅವರ ಮೂಲಕ ಅರ್ಜಿ ಸಲ್ಲಿಸಿದರು. ಈ ಅರ್ಜಿಯಲ್ಲಿ ಅವರು ತಮ್ಮ ಪತಿಯಾದ ಶ್ರೀ ವೆಂಕಟೇಶ್ ಅವರ ವಿರುದ್ಧ ಗೃಹ ಹಿಂಸೆ ಕಾಯ್ದೆಯಡಿ ದೂರು ದಾಖಲಿಸಿದ್ದಾರೆ. ಅರ್ಜಿ ಪ್ರಕಾರ ಅವರು ಕಳೆದ 5 ವರ್ಷಗಳಿಂದ ಮಾನಸಿಕ ಹಾಗೂ ದೈಹಿಕ ಹಿಂಸೆ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಅರ್ಜಿದಾರರು ತಮ್ಮ ಪತಿ ಅವರನ್ನು ಹಲವು ಬಾರಿ ಮನವರಿಕೆ ಮಾಡಿಸಿಕೊಂಡರೂ ಯಾವುದೇ ಬದಲಾವಣೆ ಆಗದೆ ನಿರಂತರವಾಗಿ ಕುಡುಕುತನ, ಹಣಕಾಸು ತೊಂದರೆ ಹಾಗೂ ಶಂಕೆ ಮಾಡುವ ಪ್ರವೃತ್ತಿಯಿಂದ ಹಿಂಸೆ ನೀಡಲಾಗಿದೆ ಎಂದು ದೂರಿದ್ದಾರೆ. ಇದನ್ನೇ ಆಧಾರವಾಗಿ ಅವರು ಕುಟುಂಬ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದ್ದಾರೆ. ಅರ್ಜಿಯಲ್ಲಿ ತಾವು ಮತ್ತು ತಮ್ಮ 2 ಮಕ್ಕಳಿಗೂ ಭದ್ರತೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ತಮ್ಮ ಪತಿಯ ಸಂಪರ್ಕದಿಂದ ದೂರವಿರಿಸಲು ತಾತ್ಕಾಲಿಕ ಮರುಪಾಲನೆ ಆದೇಶ ನೀಡಬೇಕೆಂದು ನ್ಯಾಯಾಲಯವನ್ನು ಕೋರಿದ್ದಾರೆ. ವಕೀಲರು ಸಲ್ಲಿಸಿದ ದಾಖಲೆಗಳ ಪ್ರಕಾರ ಪೊಲೀಸರಿಂದ ಪಡೆದ ದೂರಿನ ಪ್ರತಿಗಳು, ವೈದ್ಯಕೀಯ ದಾಖಲೆಗಳು ಹಾಗೂ ಮನೆಯ ನೆರೆಹೊರೆಯವರಿಂದ ಲಿಖಿತ ಹೇಳಿಕೆಗಳನ್ನು ಒದಗಿಸಲಾಗಿದೆ. ನ್ಯಾಯಮೂರ್ತಿ ಅವರು ಅರ್ಜಿದಾರರ ವಿಚಾರಣೆ ನಡೆಸಿ ತಾತ್ಕಾಲಿಕ ಆದೇಶವನ್ನು ನೀಡಲು ಮುಂದಾಗಿದ್ದಾರೆ. ಉತ್ತರ ಅರ್ಜಿದಾರರಾದ ಶ್ರೀ ವೆಂಕಟೇಶ್ ಅವರ ಪರವಾಗಿ ವಕೀಲರಾದ ಶ್ರೀ ಮೋಹನ್ ಹಾಜರಾಗಿದ್ದು, ಅವರು ಪ್ರಕರಣದ ಸತ್ಯಾಸತ್ಯತೆ ಕುರಿತು ತನಿಖೆ ನಡೆಸುವ ಅಗತ್ಯವಿದೆ ಎಂದು ನ್ಯಾಯಾಲಯವನ್ನು ಮನವಿ ಮಾಡಿದ್ದಾರೆ. ಹಾಗಾಗಿ ನ್ಯಾಯಮೂರ್ತಿಗಳು 2 ಪಕ್ಷಗಳ ವಾದವನ್ನು ಆಲಿಸಿ ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 10ಕ್ಕೆ ಮುಂದೂಡಿದರು. ಈ ನಡುವೆ ಅರ್ಜಿದಾರರಿಗೆ ತಾತ್ಕಾಲಿಕ ಭದ್ರತಾ ಆದೇಶವನ್ನು ನೀಡಲಾಗಿದೆ. ರೆಸ್ಪಾಂಡೆಂಟ್ ವಾದಿಯಾಗಿ ನಿಗದಿತ ದಿನಾಂಕದೊಳಗೆ ನ್ಯಾಯಾಲಯಕ್ಕೆ ಪ್ರತಿವಾದ ಸಲ್ಲಿಸಬೇಕಾಗಿದೆ. ತಕ್ಷಣದ ಮರುಪಾಲನೆ ಹಾಗೂ ಪೋಷಣೆಗೆ ಸಂಬಂಧಿಸಿದಂತೆ ತೀರ್ಮಾನವನ್ನು ಮುಂದಿನ ವಿಚಾರಣೆಯಲ್ಲಿ ತೆಗೆದುಕೊಳ್ಳುವುದಾಗಿ ನ್ಯಾಯಾಧೀಶರು ತಿಳಿಸಿದ್ದಾರೆ.